ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇವತ್ತೇನು ರೊಟೀನು ಅಂದರೆ ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಎಲ್ಲ ಕೆಲಸನ ಮುಗಿಸ್ಕೊಂಡು ನೆಕ್ಸ್ಟು ನೈಟೇ ನಾನು ದೋಸೆಗೆ ಅಂತ ನೆನೆ ಹಾಕಿದ್ದು. ದೋಸೆನಾದರೂ ಮಾಡ್ಕೋಬೋದು, ಇಲ್ಲ ರೊಟ್ಟಿ ಥರನಾದರೂ ಹಾಕ್ಕೋಬೋದು. ಯಾರಿಗೆ ದೋಸೆ ರೊಟ್ಟಿ ಥರ ಹಾಕ್ಕೊಳಕ್ಕೆ ಬರಲ್ವೋ ಅವರು ಈ ಥರ ರುಬ್ಬಿ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ನೀರು ಬೇರೆ ನಿಂತೋಗ್ಬಿಟ್ಟಿತ್ತು, ಕರೆಂಟ್ ಬೇರೆ ಇರಲಿಲ್ಲ ಬೆಳಗ್ಗೆನೇ. ಅದಕ್ಕೋಸ್ಕರ ಎಲ್ಲ ಪೆಂಡಿಂಗಲ್ಲಿತ್ತು. ನೆಕ್ಸ್ಟ್ ಪಾತ್ರೆ ನೋಡಿ, ಪಾತ್ರೆ ಕೂಡ ಹಂಗೆ ಇದ್ದಾವೆ, ಪಾತ್ರೆನೂ ಬೆಳಗಬೇಕಿತ್ತು. ಕರೆಂಟ್ ಬಂತು, ನೀರು ಬಂತು, ಫುಲ್ ಹ್ಯಾಪಿ. ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ, ಇವತ್ತು ಬೇರೆ ಸೋಮವಾರ ಅಲ್ವಾ, ಬೆಳಗ್ಗೆ ಎಲ್ಲ ಎದ್ದು ಬೇಗ ನೀಟ್ ಮಾಡಿ ಮನೆಯೆಲ್ಲ ಫುಲ್ಲು ನೀಟ್ ಮಾಡಿ ಆಗಿದ್ದು. ನೆಕ್ಸ್ಟು ತಿಂಡಿಗೆ ಏನು ಮಾಡೋಣ ಅಂತ ಕೂತ್ಕೊಂಡಿದ್ದಾಳೆ. ಊರಿಂದ ಗೋರಿಕಾಯಿ ತಂದಿದ್ರು, ಅದರಿಂದ ಪಲ್ಯ ಮಾಡೋಣ ಅಂದ್ಕೊಂಡು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡೆ. ಆ ಕುಕ್ಕರ್ಗೆ 3-4 ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದರೊಳಗಡೆ ಸಾಸಿವೆ ಮತ್ತು ಕರಿಬೇವು ಕೂಡ ಹಾಕ್ಕೊಂಡೆ. ಆಯಿಲ್ ಕಾಯಬೇಕು, ಚೆನ್ನಾಗಿ ಕಾಯ್ದಾದ್ಮೇಲೆ ಸಾಸಿವೆ ಮತ್ತು ಕರಿಬೇವು ಕೂಡ ಹಾಕ್ಕೊಂಡು ನೆಕ್ಸ್ಟು ಅದನ್ನ ಒಗ್ಗರಣೆ ಕೊಟ್ಕೊಂಡೆ. ಅದಾದಮೇಲೆ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು, ಅದರ ನಂತರ ಈರುಳ್ಳಿ ಕೂಡ ಸಣ್ಣದಾಗಿ ಹಚ್ಕೊಂಡಿದ್ದಂಥ ಒಂದು ಈರುಳ್ಳಿ ಕೂಡ ಹಾಕ್ಕೊಂಡು ಅದನ್ನ ಡೀಪ್ ಫ್ರೈ ಮಾಡಿಕೊಂಡೆ. ಅದು ಕಲರ್ ಚೇಂಜ್ ಆಗಬೇಕಷ್ಟು ಫ್ರೈ ಮಾಡಿಕೊಂಡು, ಟೊಮೊಟೊ ಕೂಡ 2 ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಟೊಮೊಟೊ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಟೊಮೊಟೊ 2ನ ಕಟ್ ಮಾಡಿಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ಬೇಯೋದಕ್ಕೋಸ್ಕರ, ಟೊಮೊಟೊ ಸ್ಮ್ಯಾಶ್ ಆಗಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಆಮೇಲೆ ಗೋರಿಕಾಯಿ ಕೂಡ ಹಾಕ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಗೋರಿಕಾಯಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಂಡು, ನಂತರ ರುಚಿಗೆ ಎಷ್ಟು ತಕ್ಕಷ್ಟು ಉಪ್ಪು ಅದನ್ನು ಕೂಡ ಹಾಕ್ಕೊಂಡೆ. ಆಮೇಲೆ ನಂತರ ಅದಕ್ಕೆ ಸ್ವಲ್ಪ ಕಾಯಿನ ಆ್ಯಡ್ ಮಾಡಿಕೊಂಡೆ. ಕೊಬ್ಬರಿ ತುರಿ ಇತ್ತು, ಸೊ ಕೊಬ್ಬರಿ ತುರಿನ ಆ್ಯಡ್ ಮಾಡಿಕೊಂಡು, ಮತ್ತು ರುಚಿ ಕಡಿಮೆ ಇದೆ ಅಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಸಾಂಬಾರು ಪೌಡ್ರನ್ನ ಖಾರಕ್ಕೋಸ್ಕರ ಹಾಕ್ಕೊಂಡೆ. ಖಾರ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಮಸಾಲ ಪೌಡ್ರನ್ನ ಹಾಕ್ಕೊಂಡೆ. ಮತ್ತು ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕ್ಕೊಂಡೆ. ನಂತರ ಅದು ಚೆನ್ನಾಗಿ ಮಳ್ಳು ಬರಬೇಕು, ಬೇಯಬೇಕು. ಚೆನ್ನಾಗಿ ಬೇಯೋ ಗಂಟ ಚೆನ್ನಾಗಿ ಬಾಡಿಸ್ಕೊಂಡು, ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡೆ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ನಂತರ ಅದನ್ನು ಕ್ಲೋಸ್ ಮಾಡಿದೆ. ಕೂಗೋದಕ್ಕೋಸ್ಕರ ಚೆನ್ನಾಗಿ ಬೇಯಬೇಕಲ್ವ, ಅದು ಬೇಯಲ್ಲ ಬೇಗ, ಅದಕ್ಕೋಸ್ಕರ ಒಂದು 2-3 ಕೂಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಕ್ಲೋಸ್ ಮಾಡಿದೆ. 2 ಕೂಗು ಮಾತ್ರ ಕೂಗಿಸ್ಕೊಂಡಿತ್ತು, ಬೆಂದಿತ್ತು ಆಲ್ರೆಡಿ. ಎಲ್ಲ ವಿಸಿಲೆಲ್ಲ ಇಳಿದ್ಮೇಲೆ ನಂತರ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಾಗಿದೆ ಅಂತ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಕಾಯಿ ತುರಿ ಬೇರೆ ಹಾಕಿದ್ನಲ್ಲ, ಅದಕ್ಕೂ ಫ್ಲೇವರ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಂತರ ನೈಟು ನಾನು ದೋಸೆಗೆ ಅಂದ್ಬಿಟ್ಟು ನೆನೆ ಹಾಕಿದ್ದೆ, ಬೆಳಗ್ಗೆ ಎದ್ದು ರುಬ್ಬಿದ್ದೆ ಅದರದ್ದು ಹಿಟ್ಟು ನೋಡಿ. ಆಮೇಲೆ ನಾನು ದೋಸೆನ ತವಾ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಬೇಯಿಸ್ಕೊಂಡೆ. ಮೇಲೆ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ, ಅದು ಚೆನ್ನಾಗಿ ಬೆಂದ ಮೇಲೆ ತುಪ್ಪ ಕೂಡ ಹಾಕ್ಕೊಂಡೆ. ಯಾಕಂದರೆ ನನ್ನ ಮಗ್ಳಿಗೆ ತುಪ್ಪ ಇರಲೇಬೇಕು, ಅದಕ್ಕೋಸ್ಕರ ತುಪ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಬೆಳಗ್ಗೆ ರುಬ್ಬಿದ್ರೂ ಚೆನ್ನಾಗಿ ಬಂದಿದೆ ನೋಡಿ, ಗರಿಗರಿಯಾಗಿ ನೀವೇ ನೋಡ್ಬೋದು. ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಅಲ್ಲ, ಸೂಪರಾಗಿದೆ. ಇದನ್ನ ರೊಟ್ಟಿ ಥರನೂ ಮಾಡ್ಕೋಬೋದು. ಯಾರಿಗೆ ಕೈಯಲ್ಲಿ ತಟ್ಟೋಕ್ಕಾಗಲ್ವೋ ಅವರು ಸೌಟಲ್ಲಿ ಕೂಡ ಹಾಕ್ಕೋಬೋದು. ನೀವೇ ನೋಡ್ಬೋದು ಫೈನಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದ್ರ ಜೊತೆಗೆ ಇವೆರಡರ ಜೊತೆಗೆ ಕಾಂಬಿನೇಷನ್ ಆಗಿ ಉಪ್ಪಿನಕಾಯಿ ಇದ್ದರೆ ವಾವ್, ಸೂಪರಾಗಿರುತ್ತೆ. ನೀವೇ ನೋಡ್ಬೋದು, ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ನಮ್ಮ ಹಸ್ಬೆಂಡ್ ಕೂಡ ತಿಂದು ಆಫೀಸ್ಗೆ ಹೋದರು. ನಂತರ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು, ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡಿದೆ. ಆಮೇಲೆ ನೋಡಿ ನನ್ನ ಮಗಳು ಎಷ್ಟು ತುಂಟಿ ಅಂದರೆ, ಯಪ್ಪಾ ದೇವ್ರು, ಈಚೆ ಬಿಟ್ಟರಂತೂ ನನಗಂತೂ ಮುಗೀತು ಕತೆ. ಅದಕ್ಕೋಸ್ಕರ ನಾನು ಈಚೆನೇ ಬಿಡಲ್ಲ. ನೋಡಿ ಪಕ್ಕದ ಮನೆ ಅಜ್ಜಿಗೇನೋ ಕೈ ತೋರಿಸ್ತವಳೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.